Good morning to all. Myself Deekshith Kumar. Today we are going to study about company law. The last semester, ಕಳೆದ ಸೆಮಿಸ್ಟರ್ನಲ್ಲಿ ನೀವು ಮರ್ಕೆಂಟೈಲ್ ಲಾವನ್ನು ಓದಿದ್ದೀರಿ. ಈ ಸೆಮಿಸ್ಟರ್ನಲ್ಲಿ ಕಂಪನಿ ಲಾವನ್ನು ಓದಲಿಕ್ಕಿದ್ದೀರಿ. ಸೊ ಇನ್ ದ್ಯಾಟ್ ಟಾಪಿಕ್ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇಂಟ್ರಡಕ್ಷನ್ ಟು ಕಂಪನಿ ಲಾ ಆ್ಯಂಡ್ ಕಂಪನೀಸ್ ಆ್ಯಕ್ಟ್ 1956. ಸೊ ಇನ್ ದಿಸ್ ಸೆಮಿಸ್ಟರ್ ವಿ ಆರ್ ಡೀಲಿಂಗ್ ಓನ್ಲಿ ವಿತ್ ದ ಕಂಪನಿ ಲಾ. ಅರ್ಲಿಯರ್ ಹಿಂದಿನ ಸೆಮಿಸ್ಟರ್ನಲ್ಲಿ ಮರ್ಕೆಂಟೈಲ್ ಲಾಗಳಂತ ಹೇಳಿದರೆ ಬೇರೆ ಬೇರೆ ರೀತಿಯ ಲಾಗಳಿದ್ದವು. ಬಟ್ ಇನ್ ದಿಸ್ ಸೆಮಿಸ್ಟರ್ ವಿ ಆರ್ ಡೀಲಿಂಗ್ ವಿತ್ ದ ಕಂಪನೀಸ್ ಆ್ಯಕ್ಟ್ ವಿತ್ ದ ರೀಸೆಂಟ್ ಚೇಂಜಸ್ ದಟ್ ಈಸ್ ಹ್ಯಾಪನ್ಡ್. Why the company law is needed? What is company law? Question arises. Business law or commercial law, which we have studied in the last semester, dealt with the sale and distribution of goods. Means it's relating to purely business, the selling, distribution, purchasing. So any law which are related to business, they are called as business law or commercial law. Whereas corporate law is a legal field that governs the formation of companies, shareholders' rights, mergers and acquisition. In India, company law is cherished child of the English parents. ನಾವು ಹಿಂದೆ ಕಂಪನಿ ಲಾಗಿಂತ ಹಿಂದೆ ಮರ್ಕೆಂಟೈಲ್ ಲಾವನ್ನು ಓದುವಾಗ ನಾವು ನೋಡಿದ್ದೇವೆ. ಸೋರ್ಸಸ್ ಆಫ್ ಲಾ ಅಂತೇಳಿ ನೋಡಿದಾಗ ಇಂಡಿಯನ್ ಲಾ ಈಸ್ ಡ್ರಾಫ್ಟೆಡ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಇನ್ ದ್ಯಾಟ್ ಮೆಜಾರಿಟಿ ಆಫ್ ದ ಪೋರ್ಷನ್ ಈಸ್ ಟೇಕನ್ ಫ್ರಮ್ ಇಂಗ್ಲಿಷ್ ಲಾ. ಬಿಕಾಸ್ 1947 ತನಕ ನಾವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದೆವು. ಆದ ಕಾರಣ ಹೆಚ್ಚು ಕಮ್ಮಿ ಎಲ್ಲ ಲಾಗಳ ಪಾರ್ಟ್ಗಳನ್ನು ಇಂಗ್ಲಿಷ್ ಲಾದಿಂದ ಪಡ್ಕೊಂಡಿದ್ವಿ. ಏನು ಕಂಪನಿ ಲಾ ಅಂದರೆ ಏನು? ದ ಕಂಪನಿ ಆರ್ ಕಾರ್ಪೊರೇಷನ್ ಇನ್ ದ ಬಿಸ್ನೆಸ್ ಲಾ ಇಸ್ ನಾಟ್ ಎ ನ್ಯೂ ಕಾನ್ಸೆಪ್ಟ್. ಒಂದು ಹೊಸ ಕಾನ್ಸೆಪ್ಟ್ ಅಲ್ಲ ಕಂಪನಿ ಅಥವಾ ಕಾರ್ಪೊರೇಷನ್ ಅನ್ನುವಂಥದ್ದು. ಇದು ಬಹಳಷ್ಟು ಹಿಂದಿನ ಕಾಲದಿಂದಲೇ ಇತ್ತು. ಇಂಡಿಯಾದ ಹಿಸ್ಟ್ರಿಯನ್ನು ನೋಡಿದರೆ ಇಟ್ ವಾಸ್ ಫ್ರಮ್ ದ 4th century BC ಇಟ್ ಸೆಲ್ಫ್. ದ ರೆಕಾರ್ಡ್ಸ್ ಆಫ್ ಅರ್ಥಶಾಸ್ತ್ರ, ಕೌಟಿಲ್ಯ ಬರೆದ ಅರ್ಥಶಾಸ್ತ್ರದಲ್ಲಿ ಈ ಬಗ್ಗೆ ದಾಖಲೆಗಳು ಇದೆ ಅಂತ ಹೇಳ್ತದೆ. ಸೊ ಇಸ್ ಲಾಂಗ್ ಬಿಫೋರ್ 4th century BC. ಇಟ್ ಹ್ಯಾಸ್ ಇನ್ವಾಲ್ವ್ಡ್ ಓವರ್ ಟೈಮ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ಸೊಸೈಟಿ. ಬಹಳಷ್ಟು ಅವತ್ತಿದ್ದ ಕಂಪನಿಗಳೇ ಇವತ್ತಿರಬೇಕು ಅಂತೇನಿಲ್ಲ. ಕಾಲಕ್ಕೆ ತಕ್ಕಂತೆ ಬಿಸ್ನೆಸ್ಗಳ ವ್ಯವಸ್ಥೆಗಳು ಚೇಂಜ್ ಆದ ಹಾಗೆ ಈ ಕಂಪನಿ ಅನ್ನೋ ಕಾನ್ಸೆಪ್ಟ್ ಬದಲಾಗಿದೆ. ಸೊ ಇಟ್ ಹ್ಯಾಸ್ ಚೇಂಜ್ಡ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ಸೊಸೈಟಿ ಆ್ಯಂಡ್ ಬಿಸ್ನೆಸ್ ಡೈನಾಮಿಕ್ಸ್. ಸೊ ವಾಟ್ ಈಸ್ ದ ಕಂಪನಿ? ಆ ಕಂಪನಿ ಅನ್ನುವ ಪದಕ್ಕೊಂದು ಅರ್ಥ ಇದೆ ಅಂತ ಹೇಳಿ. ಬಿಕಾಸ್ ದಿಸ್ ಕಂಪನಿ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ಪದವನ್ನು ಹೊಂದ್ಕೊಂಡಿದೆ. That company word can be divided into two parts. One is com and another one is panis. That com means coming together. Com andre coming together, and panis means bread. So originally that company referred to the group of people who took their meal together. ಅದೊಂದು ಕಾಲಕ್ಕೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎನ್ನುವ ನಿಯಮದ ಪ್ರಕಾರ ಇರ್ಬೋದು, ಅಥವಾ ಅದೇ ರೀತಿ ಇರ್ಬೋದು. ಒಂದು ಸಾಮಾನ್ಯ ಪರ್ಪಸ್ಸಿಗೆ ಒಂದು ಗ್ರೂಪ್ ಗ್ಯಾದರ್ ಆಗಿದ್ದರೆ ಅದನ್ನು ಕಂಪನಿ ಅಂತೇಳಿ ಅವತ್ತು ಕರೆದ್ರು. ಸೊ ಕಂಪನಿ ಅನ್ನೋ ಪದದ ಅರ್ಥ ಕೂಡ ಕಾಮ್ ಮತ್ತು ಪ್ಯಾನಿಸನ್ನೇ ಸೇರಿಕೊಂಡಿದೆ. ದಟ್ ಈಸ್ ಕಮಿಂಗ್ ಟುಗೆದರ್ ಟು ಬ್ರೆಡ್. ಇದನ್ನ ಅರ್ಥ ಇಸ್ಕೊಂಡ್ರೆ ದೆರ್ ವೇರ್ ದಟ್ ರೆಫರ್ ಟು ದ ಗ್ರೂಪ್ ಆಫ್ ಪೀಪಲ್ ಹೂ ಟುಕ್ ದೇರ್ ಮೀಲ್ ಟುಗೆದರ್. ಸೊ ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ ಟುಡೇ ಇಟ್ ಈಸ್ ಅ ನೀಡ್ ಟು ಸ್ಟಡಿ ದಿಸ್ ಕಂಪನಿ ಲಾ. ಕಂಪನಿ ಲಾವನ್ನು ಎಲ್ಲರೂ ಓದಬೇಕಾದ ಅನಿವಾರ್ಯತೆ ಖಂಡಿತವಾಗಿಯೂ ಕೂಡ ಇದೆ. ಲೆಟ್ ಅಸ್ ಸಿ ದ ಹಿಸ್ಟ್ರಿ ಆಫ್ ಕಂಪನಿ ಲಾ. ಇವತ್ತು ಕಂಪನಿ ಲಾ ಇವತ್ತು ನಮಗಿರುವಂಥದ್ದು ಕಂಪನೀಸ್ ಆ್ಯಕ್ಟ್ 2013 ಅನ್ನುವಂಥದ್ದು ಆ್ಯಕ್ಟ್ ಇದೆ. ಇದರ ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆ ಕಂಪನೀಸ್ ಆ್ಯಕ್ಟ್ 1956 ಅನ್ನು ನಾವು ಓದ್ತಾ ಇದ್ದೆವು. ಸೊ ಈ ಕಂಪನೀಸ್ ಆ್ಯಕ್ಟ್ 1956 ಇಂಡಿಪೆಂಡೆಂಟ್ ಇಂಡಿಯಾದ ನಂತರ ಬಂದ ಆ್ಯಕ್ಟ್ ಆಗಿದ್ದರೂ ಕೂಡ ಅದರ ಹಿಂದೆ ನಾನು ಆಗಲೇ ಹೇಳಿದಾಗೆ ಇಂಗ್ಲೀಷ್ ಲಾದಲ್ಲಿ
ಬಂದಂತಹ ಒಂದು ವಿಷಯ. ಅವತ್ತಿನಿಂದ ಹಿಸ್ಟ್ರಿಯನ್ನು ನೋಡುವ. ದಿ ಕಂಪನಿ ಲಾ ಇನ್ ಇಂಡಿಯಾ ಇಸ್ ದ, ಆಸ್ ಐ ಟೋಲ್ಡ್, ದ ಚೆರಿಶ್ಡ್ ಚೈಲ್ಡ್ ಆಫ್ ದಿ ಇಂಗ್ಲಿಷ್ ಪೇರೆಂಟ್ಸ್. ಇಟ್ಸ್ ಒರಿಜಿನ್ ಟು ದ ಇಂಗ್ಲಿಷ್ ಕಂಪನಿ ಲಾ. ಅಂದರೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡ್ತಿರೋ ಟೈಮಲ್ಲಿ ಅವರು ಮಾಡಿದ ಲಾವನ್ನು ನಾವು ಅಡಾಪ್ಟ್ ಮಾಡಿದೆವು, ಅಥವಾ ಅವರು ನಮ್ಮ ಮೇಲೆ ಹೇರಿದರು. ಅದೇನಕ್ಕೂ ನಮ್ಮ ಆ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಸೊ 1844ರಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ದಟ್ ಆ್ಯಕ್ಟ್ ಕಾಲ್ಡ್ ಎಸ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಆ್ಯಕ್ಟ್ 1844 ದಟ್ ವಾಸ್ ಪಾಸ್ಡ್ ಇನ್ ಇಂಗ್ಲೆಂಡ್. that same 1844 act was implemented in India. The first time ಇಂಡಿಯಾದಲ್ಲಿ ಕಂಪನಿ ಆ್ಯಕ್ಟ್ ಬರ್ತದೆ, ನಾಟ್ ಇನ್ 1844 ಬಟ್ ಇನ್ ದ ಇಯರ್ ಆಫ್ 1850. ಸೊ 1844ರಲ್ಲಿ ಆ ಆ್ಯಕ್ಟನ್ನು ಇಂಗ್ಲೆಂಡಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದನ್ನು ನಂತರದ ದಿನಗಳಲ್ಲಿ 1850ಯಲ್ಲಿ ಇಂಡಿಯಾದಲ್ಲಿ ಕಂಪನಿ ಆ್ಯಕ್ಟನ್ನು ಬದಲಾವಣೆಗಳು ಸ್ವಲ್ಪ ಮಾಡಿಕೊಂಡು ಇಂಡಿಯಾಕ್ಕೆ ತರ್ತಾರೆ. ಇಟ್ ವಾಸ್ ದ ಫಸ್ಟ್ ಆ್ಯಕ್ಟ್ ವಿಚ್ ವಾಸ್ ಪಾಸ್ಡ್ ಇನ್ ಇಂಡಿಯಾ. ಸೊ ಆಫ್ಟರ್ ದ 1850s that amendment were made. So 1857, in the year of 1857, the amending act 1857 conferred the right of registration with or without limited liability. 1857 ಒಂದು ಆ್ಯಕ್ಟನ್ನು ಮಾಡ್ತಾರೆ. ಆ ಆ್ಯಕ್ಟ್ ಕಂಪನಿ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಾಗೆ ಲಿಮಿಟೆಡ್ ಕಂಪನಿ ಮತ್ತು ವಿದೌಟ್ ಲಿಮಿಟೆಡ್ ಕಂಪನಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತದೆ. ಸೊ ದ ಕಂಪನೀಸ್ ಆ್ಯಕ್ಟ್ 1856 ನೆಕ್ಸ್ಟ್, ಈ 1856-7ರ ಮಧ್ಯದಲ್ಲಿ ಕಂಪನೀಸ್ ಆ್ಯಕ್ಟ್ 1856 ಅನ್ನುವಂಥದ್ದೊಂದು ಬರ್ತದೆ. ಇಟ್ ರಿಪೀಲ್ಡ್ ದ ಆಲ್ ಪ್ರೀವಿಯಸ್ ಆ್ಯಕ್ಟ್. ದಟ್ ಮೀನ್ಸ್ ಹಿಂದೆ ಮಾಡಿದಂಥ ಎಲ್ಲ ಆ್ಯಕ್ಟ್ಗಳನ್ನು ಬದಲಾವಣೆಗಳು ಮಾಡಿಕೊಂಡು 1856ನಲ್ಲಿ ಒಂದು ಆ್ಯಕ್ಟನ್ನು ತರಲಾಗ್ತದೆ, ಅಂದರೆ ಅಮೆಂಡ್ಮೆಂಟ್ಗಳನ್ನು ಸೇರಿಸಿಕೊಂಡು. This act, 1856 act, covered the aspects of incorporation, regulation and winding up of companies and other associations. 1856 ಆ್ಯಕ್ಟ್ ಗಮನಿಸಿ. 1956ರಲ್ಲಿ ನಾವು ಒಂದು ಆ್ಯಕ್ಟನ್ನು ನೋಡಿದ್ದೆವು. ಅದರ ಸರಿಸುಮಾರು 100 ವರ್ಷಗಳ ಹಿಂದೆ 1856ನಲ್ಲಿ ಒಂದು ಆ್ಯಕ್ಟ್ ಇರ್ತದೆ. ಆ ಆ್ಯಕ್ಟ್ ಹೆಚ್ಚು ಕಮ್ಮಿ ಡೀಟೇಲ್ ಆಗಿರ್ತದೆ. ದಟ್ ಆ್ಯಕ್ಟ್ ರಿಲೇಟೆಡ್ ಟು ದ ಕಂಪನೀಸ್ ಇನ್ಕಾರ್ಪೊರೇಷನ್, regulation and winding up of companies and their associations. ಸೊ ಈ ಆ್ಯಕ್ಟ್ ಅದು ಕೂಡ ಬದಲಾವಣೆಗಳಾಗ್ತದೆ. ಸೊ 1857ನಲ್ಲಿ ಮಾಡಿದ ನಂತರ 1860ಯಲ್ಲಿ ಅದೇ ಇಂಗ್ಲೆಂಡ್ನಲ್ಲಾದ ಬದಲಾವಣೆ ನೋಡಿಕೊಂಡು ಒಂದು ಹೊಸ ಆ್ಯಕ್ಟ್ ಅಮೆಂಡ್ಮೆಂಟ್ ಬರ್ತದೆ. ದಟ್ ಅಮೆಂಡ್ಮೆಂಟ್ ಗಿವ್ಸ್ ರೈಟ್ to banking and insurance companies to register under the Companies Act 1860. ಈಗಾಗಲೇ ಹೇಳಿದೆ ನಾನು. ಕಂಪನೀಸ್ ಆ್ಯಕ್ಟ್ ಆಫ್ 1856 ಈಗಾಗಲೇ ಡಿಸ್ಕಷನ್ ಆಯಿತು. 1856ನ ಆ್ಯಕ್ಟ್ ನಂತರ ಹಲವಾರು ಬದಲಾವಣೆಗಳಾಗ್ತದೆ. ದಟ್ ಈಸ್ ಇನ್ ದ ಇಯರ್ ಆಫ್ 1882, 1913, 1936 ಹೀಗೆ ಬೇರೆ ಬೇರೆ ವರ್ಷಗಳಲ್ಲಿ ಬದಲಾವಣೆಗಳ ಒಳಪಡ್ತದೆ. ಇನ್ನು 1913, a consolidating act was passed. The major amendments were made to the consolidated act in the 1936, and the last act 1936ನಲ್ಲಿ ಮೇಜರ್ ಅಮೆಂಡ್ಮೆಂಟ್ಸ್ಗಳನ್ನು ಮಾಡಿಕೊಂಡು ಒಂದು ಕಾಂಪ್ರಹೆನ್ಸಿವ್ ಆ್ಯಕ್ಟನ್ನು ಮಾಡಲಾಗ್ತದೆ. ಸೊ 1936 ಯು ನೋ ದ್ಯಾಟ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇಂಡಿಯಾದ ಹೊಸ ವ್ಯವಸ್ಥೆಗಳು ಪ್ರಾರಂಭ ಆದ ಟೈಮ್ ಅದು. ಈ ಟೈಮಲ್ಲಿ ಇಂಗ್ಲೆಂಡ್ನಲ್ಲಿ 1948 ಒಂದು ಹೊಸ ಕಂಪನಿ ಆ್ಯಕ್ಟನ್ನು ಇಂಗ್ಲೆಂಡ್ನಲ್ಲಿ ಪಾಸ್ ಮಾಡಲಾಗ್ತದೆ. 1947 ನಮಗೆ ಇಂಡಿಪೆಂಡೆನ್ಸ್ ಬಂದಾಗ ಈ ಕಾಲಘಟ್ಟದಲ್ಲಿ ಒಂದು ಹೊಸ ಆ್ಯಕ್ಟನ್ನು ಮಾಡ್ತಾರೆ, 1948. ಆ ಆ್ಯಕ್ಟ್ನ ಹೆಸರು ಕಂಪನೀಸ್ ಆ್ಯಕ್ಟ್ ವಿಚ್ ವಾಸ್ ಪಾಸ್ಡ್ ಇನ್ ದ ಇಂಗ್ಲೆಂಡ್. ಸೊ 1947ನಲ್ಲಿ ಇಂಡಿಯನ್ ಗೌರ್ಮೆಂಟ್ ಅಸ್ತಿತ್ವಕ್ಕೆ ಬಂದು ಹೊಸ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇರ್ತದೆ ಹೊಸ ಆ್ಯಕ್ಟನ್ನು ಮಾಡುವಂಥದ್ದು, ಇಂಡಿಯಾಕ್ಕೆ ಬೇಕಾದ ಆ್ಯಕ್ಟನ್ನು ಮಾಡಬೇಕಾದಂಥದ್ದು. ಸೊ ಇನ್ ದ 1951, in the year of 1951, the Indian government, the independent Indian government
ಸ್ಟಾರ್ಟೆಡ್ ಸ್ಟಡಿಂಗ್ ಅಬೌಟ್ ದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಆ್ಯಂಡ್ ಒಂದು ಆರ್ಡಿನೆನ್ಸನ್ನು, ಒಂದು ಸುಗ್ರೀವಾಜ್ಞೆಯನ್ನು ಮಾಡ್ತದೆ ಇನ್ ದ ಇಯರ್ ಆಫ್ 1951. ಸೊ ಅದೇ ಸುಗ್ರೀವಾಜ್ಞೆಯನ್ನು 1951ರಲ್ಲಿ ಅಮೆಂಡಿಂಗ್ ಆ್ಯಕ್ಟ್ ಅಂತ ಹೇಳ್ತಾ ಇರ್ತದೆ. ದಟ್ ಈಸ್ ಇನ್ ದ ಇಯರ್ ಆಫ್ 1951. ಆಫ್ಟರ್ ಮೇಕಿಂಗ್ ದಿಸ್ ಆ್ಯಕ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ಎ ಕಮಿಟಿ ಅಂಡರ್ ದ ಚಾರ್ಮನ್ಶಿಪ್ ಆಫ್ H.C. ಬಾಬಾ. ಮಿಸ್ಟರ್ H.C. ಬಾಬಾ ಅನ್ನೋರ ಹೆಸರಲ್ಲಿ ಒಂದು ಕಮಿಟಿಯನ್ನು ಮಾಡ್ತದೆ ಇನ್ ಆರ್ಡರ್ ಟು ಸ್ಟಡಿ ಅಬೌಟ್ ದ ಕಂಪನೀಸ್ ಕಂಡೀಷನ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿರುವ ಕಂಪನಿಯ ಕಂಡೀಷನ್ಗಳನ್ನು ಸ್ಟಡಿ ಮಾಡಲಿಕ್ಕೋಸ್ಕರ. ಸೊ ದಿಸ್ ಹ್ಯಾಪನಿಂಗ್ ಇನ್ ದ ಇಯರ್ ಆಫ್ 1950, 1950ರ ಕೊನೆಯ ಕಾಲಘಟ್ಟದಲ್ಲಿ, ಅಟ್ ದ ಎಂಡ್ ಆಫ್ ದ 1950, ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ಎ ಕಮಿಟಿ. ದಟ್ ಕಮಿಟಿ ಇಸ್ ಕಾಲ್ಡ್ ಆಸ್ ಮಿಸ್ಟರ್ H.C. ಬಾಬಾ ಕಮಿಟಿ. ಸೊ H.C. ಬಾಬಾ ಕಮಿಟಿ ಡೀಟೇಲ್ ಆಗಿ ಇಡೀ ಇಂಡಿಯಾದಲ್ಲಿ ಕಂಪನೀಸ್ಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕಾಗ್ತದೆ. ದ ಕಮಿಟಿ ಎಕ್ಸಾಮಿನ್ ಲಾರ್ಜ್ ನಂಬರ್ ಆಫ್ ವಿಟ್ನೆಸಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಆ್ಯಂಡ್ it submitted a comprehensive report in the year of 1952. ಮಾರ್ಚ್ 1952ಗೆ ರಿಪೋರ್ಟನ್ನು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಈ ಕಮಿಟಿ ಸಬ್ಮಿಟ್ ಮಾಡ್ತದೆ. ಸೊ ಈ 1952ನ ಏನು ಕಾಂಪ್ರಹೆನ್ಸಿವ್ ರಿಪೋರ್ಟ್ ಏನಿದೆ, ದಟ್ ಬಿಕಮ್ಸ್ ಅ ಬಿಲ್ ಟು ಎನಾಕ್ಟ್ ದಿ ಕಂಪನೀಸ್ ಆ್ಯಕ್ಟ್ 1956. ಸೊ ಕಂಪನೀಸ್ ಆ್ಯಕ್ಟ್ ಅನ್ನುವಂಥದ್ದು ಅಲ್ಲಿಗೆ 1956ಗೆ ಬರಬೇಕು ಅಂತ ಹೇಳಿದರೆ ಹಿಂದೆ H.C. ಬಾಬಾ ಕಮಿಟಿ ಮತ್ತು ಹಿಂದಿನ ಇಂಗ್ಲೀಷ್ ಲಾಗಳ ಕೊಡುಗೆ ಬಹಳಷ್ಟು ಇದೆ. ಸೊ ಈ H.C. ಬಾಬಾ ಕಮಿಟಿ ಕೊಟ್ಟ ಕಾಂಪ್ರಹೆನ್ಸ್ ರಿಪೋರ್ಟನ್ನು ಇಟ್ಕೊಂಡು 1956ರಲ್ಲಿ ಕಂಪನೀಸ್ ಆ್ಯಕ್ಟ್ ಇಂಡಿಯಾದಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. ಸೊ ದಟ್ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್. This act came into force on the 1st April 1956 with the consolidation and amendments of the earlier laws relating to companies and certain other associations. ಕಂಪನಿ ಸಂಬಂಧಪಟ್ಟ ಎಲ್ಲ ಅಮೆಂಡ್ಮೆಂಟ್ಸ್ಗಳನ್ನು ಸೇರಿಸಿಕೊಂಡು 1st April 1956ಗೆ ಕಂಪನೀಸ್ ಆ್ಯಕ್ಟ್ 1956 ಚಾಲ್ತಿಗೆ ಬರ್ತದೆ. 1956ನಲ್ಲಿ ಈ ಮಾಡಿದಂಥ ಆ್ಯಕ್ಟ್ ಒನ್ಸ್ ಅಗೇನ್ 1948ನಲ್ಲಿ ಇಂಗ್ಲೆಂಡಲ್ಲಿ ಮಾಡಿದ ಕಂಪನೀಸ್ ಆ್ಯಕ್ಟನ್ನೇ ಹೆಚ್ಚು ಕಮ್ಮಿ ಡಿಪೆಂಡ್ ಆಗಿರ್ತದೆ ಒಂದು ಕಡೆ ಉಲ್ಲೇಖ ಹೇಳ್ತದೆ. ಅದನ್ನು 1948ನ ಕಂಪನೀಸ್ ಆ್ಯಕ್ಟನ್ನೇ ಹೊಂದಿಕೊಂಡು ಇಂಡಿಯಾದಲ್ಲಿ ಕಂಪನೀಸ್ ಆ್ಯಕ್ಟ್ 1956 ಮಾಡಲಾಗ್ತದೆ ಅಂತೇಳಿ ಹೇಳ್ತದೆ. ಎನಿವೇ, ದಿಸ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಪೀಸ್ ಆಫ್ ಲೆಜಿಸ್ಲೇಷನ್ ಎವರ್ ಪಾಸ್ಡ್ ಬೈ ಅವರ್ ಪಾರ್ಲಿಮೆಂಟ್. ಇಂಡಿಯಾದಲ್ಲಿರುವಂಥ ಒಂದು ಮಹತ್ತರವಾದ ಆ್ಯಕ್ಟ್ ಇದು 1956ನ ಆ್ಯಕ್ಟ್. ಯಾಕೆ ಇದು ಪ್ರಾಮುಖ್ಯತೆ ಪಡ್ಕೊಳ್ತು ಅಂತ ಹೇಳಿದರೆ, ದಿಸ್ ಆ್ಯಕ್ಟ್ ಕನ್ಸಿಸ್ಟ್ ಆಫ್ 658 ಸೆಕ್ಷನ್ಸ್ ಆ್ಯಂಡ್ 15 ಶೆಡ್ಯೂಲ್ಸ್. 658 ಸೆಕ್ಷನ್ಗಳಿದ್ದಾವೆ ಮತ್ತು 15 ಶೆಡ್ಯೂಲ್ಗಳನ್ನು ಒಳಗೊಂಡು ಈ ಆ್ಯಕ್ಟ್ ಇರ್ತದೆ. ಸೊ ಈ ಆ್ಯಕ್ಟನ್ನು ನಾವು ಮೇಲಿಂದ ಮೇಲೆ ನೋಡೋದಿದ್ದರೆ, ಈ ಆ್ಯಕ್ಟ್ನಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡೋದಿದ್ದರೆ, ದ ಫುಲ್ ಆ್ಯಂಡ್ ಫೇರ್ ಡಿಸ್ಕ್ಲೋಜರ್ ಆಫ್ ವೇರಿಯಸ್ ಮ್ಯಾಟರ್ಸ್ ಇನ್ ಪ್ರಾಸ್ಪೆಕ್ಟಸ್. ಇನ್ ದ ಫ್ಯೂಚರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಪ್ರಾಸ್ಪೆಕ್ಟಸ್ ಅಂದರೆ ಏನು ಅಂತೇಳಿ ಕಲಿಯಲಿಕ್ಕಿದ್ದೇವೆ. ಸೊ ಫುಲ್ ಆ್ಯಂಡ್ ಫೇರ್ ಡಿಸ್ಕ್ಲೋಜರ್ ಆಫ್ ವೇರಿಯಸ್ ಮ್ಯಾಟರ್ಸ್, ಪ್ರಾಸ್ಪೆಕ್ಟ್ಸ್ನ ಒಳಗಡೆ ಇರುವಂಥ ಮ್ಯಾಟರ್ಸ್ಗಳು ಡಿಸ್ಕ್ಲೋಸರ್ ಮಾಡಬೇಕು, ಜನರಿಗೆ ತಿಳಿಯುವ ಹಾಗೆ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಕಂಪನೀಸ್ ಆ್ಯಕ್ಟ್ 1956ನಲ್ಲಿ ಹೇಳ್ತದೆ. ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ದ ಫಿನಾನ್ಷಿಯಲ್ ಅಫೇರ್ಸ್ ದಿ ಕಂಪನಿ ಟು ಬಿ ಡಿಸ್ಕ್ಲೋಸ್ಡ್ ಇನ್ ಇಟ್ಸ್ ಅಕೌಂಟ್. ಇವತ್ತು ನಾವು ಪಬ್ಲಿಕ್ಕಿಗೆ ಬೇಕಾದ ಇನ್ಫಾರ್ಮೇಷನ್ ಅಂದರೆ ಎಸ್ಪೆಷಲಿ ಫಿನಾನ್ಷಿಯಲ್ ಅಫೇರ್ಸ್, ಒಂದು ಕಂಪನಿಯ ಫಿನಾನ್ಷಿಯಲಿ ಮ್ಯಾಟ್ರಿಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನನ್ನು ಡಿಸ್ಕ್ಲೋಸ್ ಮಾಡಬೇಕು ಹೇಳಿ ಕಂಪನೀಸ್ ಆ್ಯಕ್ಟ್ ಡೀಟೇಲ್ ಆಗಿ ಹೇಳ್ತದೆ. ಪ್ರೊವಿಷನ್ಸ್ ಫಾರ್ ಇಂಟರ್ವೆನ್ಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಬೈ ದ ಗೌರ್ಮೆಂಟ್ ಇನ್ ಟು ದ ಅಫೇರ್ಸ್ ಆಫ್ ದಿ ಕಂಪನಿ. ಇಫ್ ಎನಿಥಿಂಗ್ ಇಸ್ ಹ್ಯಾಪನ್ಡ್, ಇಫ್ ಎನಿ window dressing is made and it is encountered, then the respective government, either it may be state government or central government, can make investigation or intervention. So that provision is also given in the Companies Act 1956. 1956 act ಅಲ್ಲಿ ಇದಕ್ಕೂ ಪ್ರೊವಿಷನ್ಸ್ಗಳಿದೆ. Restrictions on the powers of managerial persons. There are different types of managerial persons who are working in the
name of company. So every member or executive or director has own his rights, duties as well as liabilities. So these are all things mentioned in the Companies Act 1956. Enforcement of proper performance of their duties by company management, and lastly ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಇಷ್ಟು ಕಾನ್ಸೆಪ್ಟ್ಗಳನ್ನು ಮೇಯ್ನ್ ಫೀಚರ್ಸ್ ಅಂತ ಕಂಪನಿ ಆ್ಯಕ್ಟಲ್ಲಿ 1956 ಮೇಯ್ನ್ ಫೀಚರ್ಸ್ಗಳು ಅಂತೇಳಿ ಹೇಳ್ಬೋದು. ಟುಡೇ ದಿಸ್ ಕಂಪನೀಸ್ ಆ್ಯಕ್ಟ್ ಇಸ್ ಪ್ರೊವೈಡ್ ಎ ಲೀಗಲ್ ಫ್ರೇಮ್ವರ್ಕ್ ಫಾರ್ ದ ಕಾರ್ಪೊರೇಟ್ ಎಂಟಿಟೀಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇವತ್ತು ಇರುವಂಥ ಎಲ್ಲ ಕಂಪನಿಗಳು ಕೂಡ ಕಂಪನೀಸ್ ಆ್ಯಕ್ಟ್ 1956 ಒಂದು ಬಹಳ ದೊಡ್ಡ ಅಧ್ಯಾಯ ಆಗಿರ್ತದೆ. ಸೊ ಈ ಆ್ಯಕ್ಟನ್ನು ಮಾಡಿರುವಂಥದ್ದೇ ಟು ಅಮೆಂಡ್ ದಿ ಕನ್ಸಾಲ್ಟ್ ದಿ ಲಾ ರಿಲೇಟಿಂಗ್ ಟು ದ ಕಂಪನೀಸ್. ಕಂಪನಿಗೆ ಸಂಬಂಧಪಟ್ಟ ಇಂಡಿಯಾದಲ್ಲಿ ಯಾವುದೇ ಕಂಪನಿಗಳಿರಲಿ ಆ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ಳಿಕ್ಕೆ ಒಂದು ಆ್ಯಕ್ಟ್ ಬೇಕು ಅಂತ ಹೇಳಿ ಮಾಡುವಂಥದ್ದು. ಸೊ ದಟ್ ದಿಸ್ ಆ್ಯಕ್ಟ್ ಪ್ರೊವೈಡ್ ದ ಲೀಗಲ್ ಫ್ರೇಮ್ವರ್ಕ್ ಫಾರ್ ದ ಕಾರ್ಪೊರೇಟ್ ಎಂಟಿಟೀಸ್ ಇನ್ ಇಂಡಿಯಾ. ಸೊ 1956ಗೆ ಆ್ಯಕ್ಟ್ ಆಗಿದ್ರೆ ಅಲ್ಲಿಗೆ ಮುಗಿಲಿಲ್ಲ. ಕಂಪನೀಸ್ ಆ್ಯಕ್ಟ್ 1956 ಅದ ನಂತರ ಹಲವಾರು ಬದಲಾವಣೆಗಳು ಒಳಪಟ್ಟಿದೆ. ನೋಡೋದಿದ್ರೆ ಹೆಚ್ಚು ಕಮ್ಮಿ ಬದಲಾವಣೆಗಳಾದ ವರ್ಷಗಳನ್ನು ಪಟ್ಟಿ ಮಾಡೋದಿದ್ರೆ ಇಟ್ ವಾಸ್ ಹ್ಯಾಪಂಡ್ ಅಮೆಂಡ್ಮೆಂಟ್ಸ್ ಇನ್ ದ ಇಯರ್ ಆಫ್ 1960, 1962, 1963, 1964, 1965, 1966, 1967, 1969, 1971, 1977, 1985, 1988, 1996, 1999, 2000, 2002 and 2006. ಸೊ ಇಷ್ಟು ಬಾರಿ ಕಂಪನಿಯ ಆ್ಯಕ್ಟನ್ನು 1956ನ ಆ್ಯಕ್ಟ್ ಅಮೆಂಡ್ಮೆಂಟಿಗೆ ಒಳಪಟ್ಟಿದೆ. ಇದರ ಮಧ್ಯದಲ್ಲಿ 2002ರಲ್ಲಿ ವಿಷಯ ಇದೆ. 2002ರಲ್ಲಿ ದ ಪ್ರೊವಿಷನ್ಸ್ ಆಫ್ ದ ಕಂಪನೀಸ್ ಆ್ಯಕ್ಟ್, ದಟ್ ಇಸ್ ದ ಸೆಕೆಂಡ್ ಅಮೆಂಡ್ಮೆಂಟ್ ವಿಚ್ ವಾಸ್ ಟೇಕನ್ ಇನ್ ದ ಇಯರ್ ಆಫ್ 2002 were not enforced except that of definitions of the and constitution of NCLT ಅಂತ ಹೇಳಿದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಇದೊಂದು ವಿಷಯನ ಬಿಟ್ಟು 2002ರಲ್ಲಿ ಬಾಕಿ ಅಮೆಂಡ್ಮೆಂಟ್ಸ್ಗಳನ್ನ ಯಾವುದನ್ನು ಮಾಡಲಿಲ್ಲ. ಆ್ಯಂಡ್ ದ ಇಯರ್ ಆಫ್ 2003, 2003ರಲ್ಲಿ ಕಂಪನೀಸ್ ಬಿಲ್, ಅಮೆಂಡ್ಮೆಂಟ್ ಬಿಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಬಿಲ್ಲಲ್ಲಿ ದಟ್ ಪ್ರೊವೈಡೆಡ್ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ರಿಲೇಟಿಂಗ್ ಟು ದ ಕಾರ್ಪೊರೇಟ್ ಗವರ್ನೆನ್ಸ್ಗೆ ಸಂಬಂಧಪಟ್ಟ ವಿಷಯಗಳು ಮತ್ತು ದಟ್ ಕಂಪನೀಸ್ ಬಿಲ್ 2003 aimed at achieving competitive advantage was also introduced in the year. ಸ್ವಲ್ಪ 1990s ನಂತರ ಆದ ಬದಲಾವಣೆಗಳೇ 2003 ಗಮನಾರ್ಹವಾಗಿರ್ತದೆ. ಬಿಕಾಸ್ ಇನ್ ದ ಆಫ್ಟರ್ ದ 1990s ವಿ ಓಪನ್ಡ್ ಅಪ್ ಅವರ್ ಎಕಾನಮೀಸ್. ಆಫ್ಟರ್ 1990s ವಿ ಓಪನ್ಡ್ ಅಪ್ ಅವರ್ ಎಕಾನಮೀಸ್. ಸೊ ಇದಿಷ್ಟು ಇವತ್ತು ನಾವು ಓದಿದಂಥ ವಿಷಯವನ್ನು ಮತ್ತೆ ಒಂದು ಸಲ ರೀಕ್ಯಾಪ್ ರಿಕಾಲ್ ಮಾಡ್ಕೊಳ್ಳೋಣ. ನಾವು ಫಸ್ಟಿಗೆ ಕಂಪನಿ ಲಾದ ಹಿಸ್ಟ್ರಿಯನ್ನು ಓದಿದೆವು. ಆಮೇಲೆ ಕಂಪನಿ ಲಾ ಯಾಕೆ ಓದಬೇಕು ಅನ್ನೋದನ್ನು ನೋಡಿದೆವು. ಆ್ಯಂಡ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಮರ್ಕೆಂಟೈಲ್ ಲಾ ಆ್ಯಂಡ್ ಕಂಪನಿ ಲಾ ಮತ್ತು ಮರ್ಕೆಂಟೈಲ್ ಲಾದ ಮಧ್ಯೆ ಇರುವ ಡಿಫ್ರೆನ್ಸನ್ನು ನೋಡಿದೆವು. ಇಂಗ್ಲೀಷ್ ಲಾ, ಹಿಂದೆ ಬ್ರಿಟಿಷ್ ಟೈಮಲ್ಲಿ ಇದ್ದಂಥ ಇಂಗ್ಲೀಷ್ ಲಾಗಳು ಮತ್ತು ಅದಕ್ಕಾದಂಥ ಕಾಲಕ್ಕಾದಂಥ ಅಮೆಂಡ್ಮೆಂಟ್ಗಳನ್ನು ನೋಡಿದೆವು. 1956 ಅಂದರೆ ಬ್ರಿಟಿಷರ ಕಾಲ ಮುಗಿದು ಇಂಡಿಪೆಂಡೆಂಟ್ ಇಂಡಿಯಾ ನಂತರ ಆದ ಬದಲಾವಣೆಗಳನ್ನು ಕೂಡ ನೋಡಿದೆವು. ಆ್ಯಕ್ಟ್ ಅಂಡರ್ ದ ಇಂಡಿಪೆಂಡೆಂಟ್ ಇಂಡಿಯಾ. ಆ್ಯಂಡ್ ಫೈನಲಿ ವಿ ಟೆಸ್ಟೆಡ್ ದ ಕಂಪನೀಸ್ ಆ್ಯಕ್ಟ್ 1956 ಆ್ಯಂಡ್ ಸಮ್ ಆಫ್ ರೀಸೆಂಟ್ ಟ್ರೆಂಡ್ ಹ್ಯಾಪಂಡ್ ಟಿಲ್ 2003 ತನಕದ ರೀಸೆಂಟ್ ಟ್ರೆಂಡ್ಸ್ಗಳನ್ನು ನಾವು ಹೈಲೈಟ್ಸ್ಗಳನ್ನು ಇಲ್ಲಿ ನೋಡಿದ್ದೇವೆ. ಸೊ ಇನ್ನು ನೆಕ್ಸ್ಟಿನ ಕ್ಲಾಸಲ್ಲಿ ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ.